ವಿದ್ಯಾರ್ಥಿಗಳೇ, ಈಗ ಈ ಕೆಳಗಿನವುಗಳಲ್ಲಿ ಯಾವುದು 8 ಮತ್ತು 12 ಎಂಬ ಸಂಖ್ಯೆಗಳ ಮೊದಲು 3 ಸಾಮಾನ್ಯ ಗುಣಿತ ಅಪವರ್ತ್ಯಗಳು ಆಗಿವೆ? ಇದು ಇಂಪಾರ್ಟೆಂಟ್. ಇವು ಪರೀಕ್ಷೆಗೆ ಬೀಳತಕ್ಕಂಥ ಗಣಿತಗಳು, ಥಿಂಕಿಂಗ್ ಪವರ್ ಗಣಿತಗಳು ಇವೆಲ್ಲ. ಇವುಗಳನ್ನು ನೀವು ಲಕ್ಷ್ಯ ಕೊಟ್ಟು ನೋಡಿದಿರಿ ಅಂತಂದ್ರೆ ಸರಳವಾಗಿ ಗಣಿತಗಳನ್ನು ಮಾಡ್ಬೋದು. ಮೊದಲು ಇಲ್ಲಿ ಏನು ಹೇಳೋಣವ, ಕೆಳಗಿನವುಗಳಲ್ಲಿ ಯಾವುದು 8 ಮತ್ತು 12 ಎಂಬ ಸಂಖ್ಯೆಗಳ ಮೊದಲು 3 ಸಾಮಾನ್ಯ ಅಪವರ್ತನಗಳು ಅಂದ್ರೆ ಮೊದಲು 8ರದು 12ರದು ಲಸ ತಗೋಬೇಕು. ಅಂದರೆ ಏನು? 8 ಮತ್ತು 12ರ ಲಸ, 8 ಮತ್ತು 12ರ ಲಸ ಇದರ ದೊಡ್ಡ ಅಂಕಿ ಯಾವುದು? 12. ಅದನ್ನು ಸರಿಯಾಗಿ ತಿಳ್ಕೊರಿ. 12ರ ಮಗ್ಗಿ ಬರ್ಕೋತ ಹೋಗ್ಬಿಡ್ರಿ, ಲಸ ಬಂದು ಬಿಡ್ತದ. 12ರ ಮಗ್ಗಿ ಬರೆದ್ರೆ ಏನು ಬರ್ತದ? ಲಸ ಬಂದು ಬಿಡ್ತದ. ಆಮೇಲೆ ನೀವು ಲಸ ತಕ್ಕೋತ್ ಕೂಡಬಾರ್ದು. ಈಗೆಲ್ಲ ನೀವು ನವೋದಯ ಗಣಿತ ಹೆಂಗಂತಂದ್ರೆ ಬಾಯಲ್ಲೇ ಎಲ್ಲ ನೀವು ಲಸ ಮಾಡೋದು ಕಲಿಬೇಕು. ಇದರ ದೊಡ್ಡ ಅಂಕಿ ಯಾವುದು? 12. 12 ಅಂದಲೇ 12 ಹೋಗಂಗಿಲ್ಲ. 12ರಲ್ಲಿ ಹೋಗ್ತದೆ, 8ರಲ್ಲಿ ಹೋಗೋದು. 12 2 ಎಷ್ಟು? 24. 24 8ರಲ್ಲಿ ಹೋಗ್ತು, 12ರಲ್ಲಿ ಹೋಗ್ತು. ಆ 24ಅನ್ನೇ ನೀವು ಬರೆದು ಬಿಡೋದು. 24 ಒಂದಲೇ 24, ಅದರದೇ ಮಗಿ. 2 ಅಂಕೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆ ಬರೋಬರೇನು? ಲಸ. ಲಸ ಎಷ್ಟು ಬಂತು? 24 ಬಂತಿಲ್ಲ ನೋಡಿ. 24 ಒಂದೇ 24, 24 2 48, 24 3 72. ಎಷ್ಟು ಹೇಳ? ನಾವು 3 ಹೇಳ. 24 48 72 ಉತ್ತರ ಸಂಖ್ಯೆ ಎ. ಆಮೇಲೆ 8ರಿಂದ ಭಾಗ ಹೋಗು, ಆಮೇಲೆ 12ರಿಂದ ಭಾಗ ಹೋಗು ತಕ್ಕೋತ್ ಕೂಡಬಾರ್ದು. ಯಾವಾಗಲಾದರೂ 2 ಅಂಕಿಗಳು ಹೆಚ್ಚಿಗಿದ್ದು ಅಂದ್ರೆ ಅವುಗಳ ಲಸ ತೆಗಿಬೇಕು. 1ರಿಂದ 100ರವರೆಗಿನ 3 ಮತ್ತು 5ರಿಂದ ಭಾಗಿಸಲ್ಪಡುವ ಸಾಮಾನ್ಯ ಅಪವರ್ತ್ಯಗಳು ಯಾವುವು? ನೋಡಿ, ಇಲ್ಲಿ 3, 5ರ ಸಾಮಾನ್ಯ ಅಪವರ್ತನಗಳು ಇವು ಏನವ? ಅವಿಭಾಜ್ಯ ಅಂಕಿಗಳವ. ಅವಿಭಾಜ್ಯ ಅಂಕಿಗಳವ. ಹೆಂಗೆ ವಿಚಾರ ಮಾಡ್ತೀರಿ ಮಾಡ್ರಿ, ಟೈಮ್ ಕೊಟ್ಟದ ನಿಮಗೆ. ಇದು 3 ಅದ, ಇದು 5 ಅದ. ಆದ್ರೆ ಆ 3 ಮತ್ತು 5ರಿಂದ ಭಾಗಿಸಲ್ಪಡುವ 1ರಿಂದ 100ರವರೆಗೆ ಎಷ್ಟು ಅಂಕಿ ಮಾಡ್ತಾವ ಅನ್ನೋದು ಕಂಡು ಹಿಡಿಬೇಕಂದ್ರೆ ನಾವು ಏನು ಮಾಡಬೇಕು? ಅದನ್ನ ಸರಿಯಾಗಿ ತಿಳ್ಕೊರಿ, ಮಾಡೋದಾದ್ರೆ ನಾ ತಿಳಿಸ್ತೀನಿ. ಎಲ್ಲರೂ ವಿಡಿಯೋ ಆನ್ ಮಾಡಿ. 3 ಮತ್ತು 5 ಒಂದಕ್ಕೊಂದು ಭಾಗ ಹೋಗಂಗಿಲ್ಲ ಅಂದ್ರೆ ಇವುಗಳ ಗುಣಲಬ್ಧ ಲಸ. 3 ಗುಂಡ್ಲೆ 5 ಬರೋಬರಿ 15. 15ರ ಬಗ್ಗೆ ಬರ್ಕೋತವ್ರಿ. 15 ಅಂದ್ಲೆ 15, 15 2 30, 15 3 45, 15 4 60, 15 5 75, 15 6 90, 100ರೊಳಗೆ ಹೇಳ್ಯಾರ. 15 105 ದೊಡ್ಡದಾಗ್ತದೆ. ಈಗ ಏನಾಗ್ತದೆ? ಇದು 3ರಿಂದ ಭಾಗ ಹೋಗ್ತದ, 5ರಿಂದ ಹೋಗ್ತದೆ. ಇದು 3ರಿಂದ ಹೋಗ್ತದ, 5ರಿಂದ ಹೋಗ್ತದೆ. ನೋಡ್ರಿ, ಇದು ನೋಡ್ರಿ, 3ರಿಂದ ಹೋಗ್ತದೆ, 5 ಎಲ್ಲ ಏನು 3 ಮತ್ತು 5ರಿಂದ ಭಾಗ ಹೋಗ್ಬೇಕಾದ್ರೆ ಅವುಗಳ ಗುಣಲಬ್ಧವೇ ಲಸ. ಈ ಲಸಾದ ಮಗ್ಗಿ ಬರೆದು ಬಿಟ್ರೆ ಮುಗಿದು ಹೋದ್. ನೀವು LCM ಮಗ್ಗಿ ಬರೆದು ಬಿಡೋದು. ಎಷ್ಟು? 100 ಒಳಗೆ ಬಿಡೋದು ಅಂತ ಒಂದು ಮಾದರಿ ತಳ್ಕೊಟ್ಟು ನೀವು ಮಾಡಿ. 1ರಿಂದ 100ರವರೆಗಿನ 3 ಮತ್ತು 7ರಿಂದ ಭಾಗಿಸಲ್ಪಡುವ ಸಾಮಾನ್ಯ ಅಪವರ್ತ್ಯಗಳು ಸಾಮಾನ್ಯ ಅಪವರ್ತ್ಯಗಳು ಯಾವುವು? 1ರಿಂದ 100ರವರೆಗಿನ 3 ಮತ್ತು 7ರಿಂದ ಭಾಗಿಸಲ್ಪಡುವ ಸಾಮಾನ್ಯ ಅಪವರ್ತ್ಯಗಳು ಯಾವುವು? 3 ಮತ್ತು 7 ಅವಿಭಾಜ್ಯ ಅಂಕೆಗಳು. ಇವುಗಳ ಗುಣಲಬ್ಧ ಲಸ. 3 ಗುಂಡೆ 7 21. ಏನಿದು? LCM ಆಯ್ತು. ಇವುಗಳ ಮಗ್ಗಿನೇ ಬರೋದು. ಲಸಾದ ಮಗ್ಗಿ ಬರೆದು ಬಿಡ್ರಿ 100 ಒಳಗೆ. 21 21, 21 42, 23 63, 24 84, 25 105, 100ಕ್ಕಿಂತ ದೊಡ್ಡದಾಗ್ತದೆ. 1 2 3 4 ಅಪವರ್ತ್ಯಗಳು ಎಷ್ಟು ಅಂದ್ರೆ 4 ಅಂತ ಬರೀರಿ. ಅವು ಯಾವುವು ಅಂತ ಕೇಳಿದ್ರಿ? 21 42 63 84 ಅಂತ ಹೇಳ್ರಿ. ಆಮೇಲೆ ಇವು ಎಷ್ಟು ಅಂತ ಕೇಳ್ಯಾರ? 1ರಿಂದ 100ರವರೆಗಿನ 3 ಮತ್ತು 5ರಿಂದ ಭಾಗಿಸಲ್ಪಡುವ ಸಾಮಾನ್ಯ ಅಪವರ್ತ್ಯಗಳು ಎಷ್ಟು ಅಂದ್ರೆ 1 2 3 4 5 6. ಅವುಗಳ ಸರಾಸರಿ ಅಂತ ಕೇಳಿದ್ದಂದ್ರೆ ಕೂಡಿಸಿ ಅಷ್ಟು ಗುಂಪಲೆ ಭಾಗಿಸ್ರಿ. ಎಷ್ಟು ಅಂತ ಕೇಳಿದ್ರೆ 1 2 3 4 5 6 7 ಅಂತ ಬರೀರಿ. ಇದಕ್ಕೆ 1 2 3 4 ಅಂತ ಬರೀರಿ. ಸಾಮಾನ್ಯ ಅಪವರ್ತನಗಳ ಮೊತ್ತ ಎಷ್ಟು ಅಂತ ಕೇಳಿದ್ರೆ ಎಲ್ಲ ಕೂಡಿಸ್ಕಿಸಿಂದ ಉತ್ತರ ಬರೀರಿ.
ನಿಮ್ಮ ಥಿಂಕಿಂಗ್ ಪವರನ್ನು ಚೆಕ್ ಮಾಡೋದೇ ನವೋದಯ. ಸೈನಿಕ್ ಸ್ಕೂಲಾಗ ಏನಿಲ್ಲ, ರೀತಿ ಪ್ರಕಾರ ಗಣಿತ ಇರ್ತಾವ, ನೀವು ಈಸಿಯಾಗಿ ಮಾಡ್ತೀರಿ. ಈಗ ಸದ್ಯ ನಿಮ್ಗೆ ಈ ಸೈನಿಕ್ ಸ್ಕೂಲ್ಗಿಂತಲೂ ನವೋದಯಕ್ಕೆ ಭಾಳ ಒತ್ತು ಕೊಡ್ರಿ ಸರ್ ಅಂತ ತಿಳ್ಕೊಂಡು ಎಲ್ಲ ಫೋನ್ಗಳು ಬಂದಾವ. ಒಂದು ಉದಾಹರಣೆ ಹೇಳ್ತೇನೆ ನಾನು ನಿಮಗೆ. ಈ ಶಿವಯೋಗಿ NCB 0401020304 ಕ್ರಮಬದ್ಧವಾಗಿ ಒಂದು 20 ಅನುಕ ನಂಬರ್ ಬರ್ತಾವೆ ನಿಮಗೆ. ಆ 20 ಅನುಕ ನಂಬರ್ ನೀವು ನವೋದಯ ಏನಾದರೂ ಟೀಚರ್ ನೋಡ್ಕೊಂಡರೆ ನೀವು ವಿದ್ಯಾರ್ಥಿಗಳಿಗೆ ಹೇಳ್ರಿ ಒಂದು, ಅಥವಾ ಪಾಲಕರೇ ಕಲ್ತ್ಕಿಸಿಂದ ಮಕ್ಕಳ ತಯಾರು ಮಾಡಿಕೊಂಡು ಬಿಡ್ಬೋದು. ಆಮೇಲೆ ಟೀಚರ್ಸ್ಗಿನ್ನು ಶಿಕ್ಷಕರದ ಅಭಾವ ಭಾಳ ಅದ, ಅದರ ಸಂಬಂಧ ಇವೆಲ್ಲ ಗಣಿತಗಳು ಮಾಡಂತ ಭಾಳ ಒತ್ತಾಯ ಬಂದವ. ನಾನು ಇವತ್ತು ಸುಮಾರು 40,000 ಹುಡುಗರು ನೋಡ್ಲಿಕ್ಕತ್ತಾರ, ದೊಡ್ಡವರು ಒಂದು 400 ಜನ ನೋಡ್ಲಿಕ್ಕತ್ತಾರ ಶಿಕ್ಷಕರು. ಅವರಿಗೆ ನನ್ನ ನಮಸ್ಕಾರಗಳು. ಹೀಗೆ ಬೆಳ್ಕೊತ ಹೋಗಲಿ ಸಂಸ್ಥೆ. ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ಶಿಕ್ಷಣ ಯಾರಲ್ಲಿ ಇರ್ತದೆ ಅವ್ರಿಗೆ ಬೆಲೆ ಭಾಳ ಇರ್ತದೆ. ಒಂದು ಉದಾಹರಣೆ ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ನಾನು ನನ್ನ ಒಂದು 30 ವರ್ಷದ ಅನುಭವದಲ್ಲಿ ಹೇಳ್ತಾನೆ, ವಿದ್ಯೆ ಇದ್ದವನಿಗೆ ಬೆಲೆ ಜಾಸ್ತಿ. ವಿದ್ಯೆ ಇದ್ದವನಿಗೆ ಹೇಗಾದರೂ ಎಲ್ಲಾದರೂ ಬದುಕಬಹುದು. ಆದರೆ ವಿದ್ಯೆಯನ್ನು ಸಂಪಾದನೆ ಮಾಡಿದರೆ ನಿಮ್ಮ ಮಕ್ಕಳು ಎಷ್ಟು ಆಗ್ಯಾವ ಅನ್ನೋದು ನೋಡ್ಕೊಳ್ಳುವಂಥ ಒಂದು ಸಾಮರ್ಥ್ಯನೂ ಇದನ್ನು ಕಲ್ತವರಲ್ಲಿ ಬರ್ತದೆ, ಅಥವಾ ಪಾಲಕರಲ್ಲಿ ಬರ್ಬೋದು, ಶಿಕ್ಷಕರಲ್ಲಿ ಬರ್ಬೋದು. ಪೇರೆಂಟ್ಸನ್ನು ರಗಡಿಸ್ಯಾನಿರ್ತಾರೆ, ನಿಮಗೆ ಸಮಯ ಸಿಗೋದಿಲ್ಲ, ಮನ್ಯಾಗ ಮಕ್ಕಳ ಮಾತು ಕೇಳೋದಿಲ್ಲ. ಅದನ್ನು ವಿಚಾರ ಮಾಡಬೇಡ್ರಿ. ಯಾರಾದರೂ ಒಬ್ಬರು ಇವತ್ತಿನ ಕಾಲ ಹೆಂಗೆ ಬಂದದ ಅಂತಂದರೆ, ಶಿಕ್ಷಣ ಕ್ವಾಲಿಟಿ ನಾ ಬಾಯ್ದಂತ ಹೇಳೋದಿಲ್ಲ. ಶಿಕ್ಷಣ ಕ್ವಾಲಿಟಿ ಎಷ್ಟು ಮಕ್ಕಳಿಗೆ ಸ್ಟ್ಯಾಂಡರ್ಡ್ ನೀವು ತುಂಬುತ್ತೀರಿ, ಈ ಅಭ್ಯಾಸನ ನಿಮ್ಮ ಮಕ್ಕಳಿಗೆ ಏನಾದರೂ ವಿದ್ಯಾರ್ಜನೆ ಮಾಡಿದಿರಿ ಅಂತಂದ್ರೆ ಅವ್ರ ಮುಂದೆ ಭವಿಷ್ಯದೊಳಗೆ ಅವ್ರಿಗೆ ಸೋಲು ಅನ್ನೋದು ಎಂದೂ ಸಿಗೋದಿಲ್ಲ. ಅವರು ದೊಡ್ಡ ವಿದ್ಯಾವಂತರಾಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಮುಂದೆ ಬ್ಯಾಂಕಿನ ಆಫೀಸರ್ ಆಗ್ತಾರೆ. ಇದರಲ್ಲಿ ಕಲ್ತು ಹೋದೆಲ್ಲ ವಿದ್ಯಾರ್ಥಿಗಳು ಬ್ಯಾಂಕಿನ ಆಫೀಸರ್ ಆದವನು ಇದ್ದಾರೆ, ರಗಡ್ ಬಂದಿದ್ದಾರೆ. ಅದಕ್ಕೆ ನಿಮಗೆ ನಾ ಹೇಳು, ನೀವೆಲ್ಲರೂ ಏನು ಮಾಡಬೇಕು, ಇವಾಗೆಲ್ಲ ಶೇರ್ ಆಗಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಆಮೇಲೆ ದೊಡ್ಡ ಸ್ಕ್ರೀನ್, ದೊಡ್ಡ TV ಒಳಗೆ ನೀವು ಡೈರೆಕ್ಟಾಗಿ ನೋಡ್ಬೋದು. ಮನೆ ಒಳಗೆ ಹೋಮ್ವರ್ಕ್ ಅಂತ ತಿಳ್ಕೊಂಡು ಇದನ್ನು ವಿದ್ಯಾರ್ಥಿಗಳಿಗೆ ಕೊಡ್ಬೋದು. ಕೋಚಿಂಗ್ ಕ್ಲಾಸ್ನಿಂದ ಬಂದ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಿಂದ ಹೋಮ್ವರ್ಕ್ ಅಂತ ಕೊಡ್ಬೋದು. ಬೇಡ ಕೋಚಿಂಗ್ ಕ್ಲಾಸ್ನವ್ರು ಸದ್ಯಕ್ಕಿಂತ ಸೀರಿಯಲ್ ನಂಬರ್ದಿಂದ ಇಂಥ ಸೀರಿಯಲ್ ನಂಬರ್ ತನಕ ಜೋಶಿ ಸರ್ ವಿಡಿಯೋ ರಿವಿಷನ್ ಹೋಮ್ವರ್ಕ್ ಮಾಡ್ಕೊಂಡು ಬರ್ರಿ ಅಂದ್ರೆ ಅವ್ರದ್ದು ರಿಸಲ್ಟ್ 100%. ನಿಮ್ಮ ಮಕ್ಕಳ ಭವಿಷ್ಯ ಉದ್ಧಾರ. ಎಲ್ಲರದ್ದು ಇದಕ್ಕೆ ಕಾಳಜಿ ಬೇಕು. ಈಗ ನೀವು ಚೆನ್ನಾಗಿ ಫೇರ್ದಾಗ ಬರ್ಕೊರಿ. ಈಗ ಒಂದು ಬಾಯ್ದಿಂದೆ ಮೋಸ ತೆಗಿಯುವಂಥ ಲೆಕ್ಕ ತಿಳಿಸ್ಕೊಂಡು ಲಕ್ಷ್ಯ ಕೊಟ್ಟು ನೋಡಿ.